ಮಿತ್ರರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡಿದ್ದೇನೆ. ಪರಮವೀರ ಚಕ್ರ ಪುರಸ್ಕೃತರಾದಂತಹ ನಾಯಕ್ ಜಾಡುನಾಥ್ ಸಿಂಗ್ ಅವರ ಬಗ್ಗೆ ಎಂದು ತಿಳಿಸಲಿಕ್ಕೆ ನಾನಿದ್ದೇನೆ. ನಾಯಕ್ ಜಾಡುನಾಥ್ ಸಿಂಗ್ ಅವರು 21ನೇ ನವೆಂಬರ್ 1916 ಉತ್ತರ ಪ್ರದೇಶದ ಖಜೂರಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಬೀರ್ಬಲ್ ಸಿಂಗ್ ರಾಥೋರ್ ಒಬ್ಬ ಕೃಷಿಕರು. ಮನೆಯಲ್ಲಿ ಅತ್ಯಂತ ಕಡುಬಡತನ. 9 ಜನ ಮಕ್ಕಳಲ್ಲಿ ಜಾಡುನಾಥ್ ಸಿಂಗ್ ಸಹ ಒಬ್ಬರು. ಕಡುಬಡತನ ಇರೋದ್ರಿಂದ ಕೇವಲ 4ನೇ ತರಗತಿವರೆಗೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತನ್ನ ಊರಿನಲ್ಲಿ ಕುಸ್ತಿಪಟು ಎಂದೇ ಪ್ರಖ್ಯಾತಗೊಂಡಿರ್ತಾರೆ. ನಾಯಕ್ ಜಾಡುನಾಥ್ ಸಿಂಗ್ ಅವರು ಊರಿನಲ್ಲಿ ಏನೇ ತೊಂದರೆ ಇದ್ರೂ ಅದನ್ನು ನಿವಾರಿಸುವಲ್ಲಿ ಮೊದಲಿಗರಾಗಿ ಕಾಣ್ತಾ ಇದ್ರು. ಆಂಜನೇಯನ ಪರಮ ಭಕ್ತನಾದ ಜಾಡುನಾಥ್ ಸಿಂಗ್ ಅವರು ಅವರ ಹಾಗೆಯೇ ಅಖಂಡ ಬ್ರಹ್ಮಚಾರಿ ಇರುವುದಾಗಿ ನಿಶ್ಚಯಿಸುತ್ತಾರೆ. ತನ್ನ 25ನೇ ವಯಸ್ಸಿನಲ್ಲಿ ಜಾಡುನಾಥ್ ಸಿಂಗ್ ಅವರು ಆಗಿನ ಅಂದರೆ ಬ್ರಿಟಿಷ್ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಸೇರಿಕೊಳ್ತಾರೆ. 1ನೇ ರಾಜ್ಪೂತ್ ರೆಜಿಮೆಂಟ್ ಅಲ್ಲಿ ಭರ್ತಿಯನ್ನು ಪಡೆದುಕೊಳ್ತಾರೆ. 1944ನೇ ಬರ್ಮಾ ಯುದ್ಧ ಹಾಗೂ ವಿಶ್ವ ಯುದ್ಧದಲ್ಲೂ ಅವರು ಪಾಲ್ಗೊಳ್ತಾರೆ. 47 ಭಾರತ ಯಾವಾಗ ಸ್ವತಂತ್ರಗೊಂಡು ಕಾಶ್ಮೀರವನ್ನು ತನ್ನದಾಗಿಸಿಕೊಳ್ಬೇಕು ಅಂತ ಹೇಳಿ ಪಾಕಿಸ್ತಾನದ ಲೂಟಿಕೋರರು ಹಾಗೂ ಸೈನಿಕರು ಆಕ್ರಮಣವನ್ನು ಮಾಡ್ಕೊಳ್ತಾರೋ ಆವಾಗ ಕಾಶ್ಮೀರದ ರಕ್ಷಣೆಗೋಸ್ಕರ ಹರಿಸಿಂಗನು ಭಾರತದೊಟ್ಟಿಗೆ ಒಪ್ಪಂದ ಮಾಡಿ ತಾನು ಕಾಶ್ಮೀರವು ಭಾರತದೊಳಗೆ ವಿಲೀನ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ. ಆವಾಗ ಭಾರತ ತನ್ನ ಸೇನೆಯನ್ನು ಕಳಿಸಿಕೊಡುತ್ತೆ. ನೌಶೇರಾದ ಭಾಗದಲ್ಲಿ ಹೋಗ್ತಾ ಇರುವಂತಹ ಎಲ್ಲ ಸೈನಿಕರು ಎಲ್ಲ ರೆಜಿಮೆಂಟ್ಗಳು ನೌಶೇರಕ್ಕೆ ಬಂದು ತಲುಪುತ್ತೆ. ಅಲ್ಲಿ ಬೇರೆ ಬೇರೆ ಪಾಯಿಂಟ್ಗಳು ಏನಿದೆ ಅದು ಅಲ್ಲಿ ಹೋಗಿ ಅವರು ರಕ್ಷಣೆಗಳಿಗೋಸ್ಕರ ಬೇರೆ ಬೇರೆ ರೆಜಿಮೆಂಟ್ ಅಲ್ಲಿ ನಿಯೋಜಿಸಲ್ಪಡುತ್ತೆ. ಕಾಶ್ಮೀರದ ತೈಂದರ್ ಅಂತ ಎನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಪಿಕೆಟ್ ಅಂದರೆ ಗಾರ್ಡ್, ಅದು ಬಂಕರ್ ಹಾಗೆ, ಅದನ್ನು ರಕ್ಷಣೆ ಮಾಡಲಿಕ್ಕೆ ನಾಯಕ್ ಜಾಡುನಾಥ್ ಸಿಂಗ್ ಅವರೊಟ್ಟಿಗೆ 10 ಜನ ಅವರನ್ನು ಸೇರಿಸಿ 10 ಜನ ಅಲ್ಲಿ ರಕ್ಷಣೆಗೋಸ್ಕರ ಅವರಲ್ಲಿ ನಿಯೋಜಿಸಲ್ಪಡುತ್ತಾರೆ. ಅವರ ಮೇಲೆ ಆಕ್ರಮಣ ಮಾಡಬಹುದು, ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಅವರಿಗೆ ಒಂದು ಸೂಚನೆ ಬಂದಿರುತ್ತೆ. ಎಷ್ಟೇ ದಿನಗಳು ಕಳೆದರೂ ಯಾವುದೇ ಕಾರಣಕ್ಕೂ ಆಕ್ರಮಣ ಆ ಕಡೆಯಿಂದ ಆಗೋದಿಲ್ಲ. ಇನ್ನು ಕೆಲವು ಸಂದರ್ಭ ಹೋದಾಗೆ ಒಂದು ದಿನ ನೋಡ್ತಾ ಇದ್ದಂತ ಹಾಗೆ ಕಾಶ್ಮೀರ ನಮಗೆಲ್ಲ ಗೊತ್ತಿದೆ. ಕಾಶ್ಮೀರದಲ್ಲಿ ಚಳಿ ಪ್ರದೇಶ. ಆ ಒಂದು ಕೊರೆಯುವ ಚಳಿಯಲ್ಲಿ ನಮ್ಮ ಸೈನಿಕರು ಪಿಕೆಟ್ನಲ್ಲಿ ಕೇವಲ 10 ಜನ ರಕ್ಷಣೆಗೋಸ್ಕರ ಅವರು ಕಾಯ್ತಾ ಇರ್ತಾರೆ. ಚಳಿ ಎದುರಿನಲ್ಲಿ ಯಾರು ಬರ್ತಾ ಇರುವುದು ಅವರಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಹಠಾತ್ತನೆ 100, 200, 300 ಸಂಖ್ಯೆಯಲ್ಲಿರುವಂತಹ ಲೂಟಿಕೋರರು, ಪಾಕಿಸ್ತಾನದ ಸೈನಿಕರು ಅವರೆಲ್ಲ ಆಕ್ರಮಣವನ್ನು ಈ ಪಿಕೆಟಿಗೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿದ್ದಂಥ ಕೇವಲ 10 ಜನದ ಸೈನಿಕರು ಕೊರೆಯುವಂಥ ಚಳಿಯನ್ನು ಕಂಡು ಮೊದಲೇ ಚಳಿಗೆ ಬೆರಗಾಗಿರ್ತಾರೆ. ಅದನ್ನು ಮುನ್ನೆ ನೋಡ್ತಾ ಇದ್ದಂಥ 200, 300 ಅದು ಶಸ್ತ್ರಾಸ್ತ್ರಗಳನ್ನಿಟ್ಟುಕೊಂಡ ಲೂಟಿಕೋರರನ್ನು ನೋಡ್ತಾರೆ. ಏನೇ ಮಾಡಿದ್ರೂ ಇವರನ್ನು ಹಿಮ್ಮೆಟ್ಟಿಸಿಕೊಳ್ಬೇಕು ಅಂತ ಹೇಳಿ ಯುದ್ಧ ಪ್ರಾರಂಭ ಆಗುತ್ತೆ. ಮೆಷಿನ್ ಗನ್ನ ಫೈರಿಂಗ್ 2 ಕಡೆಯಿಂದನೂ ಕೇಳಿಕ್ಕೆ ಶುರುವಾಗುತ್ತೆ. ಇಲ್ಲಿದ್ದಂತಹ ಪಿಕೆಟ್ ಕಡೆಯಿಂದ ಫೈರಿಂಗ್ ಜೋರಾಗಿ ಶುರುವಾದಾಗ ಲೂಟಿಕೋರರು ಎದುರಿನಿಂದ ಆಕ್ರಮಣ ಮಾಡಿಕೊಂಡು ಅವರು ಮುಂದೆ ಬರಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಾವು ಯುದ್ಧದಲ್ಲಿ 3 ವೇವ್ಗಳನ್ನು ಕಾಣಬಹುದು. ಈಗ ಹೇಗೆ ಕೋವಿಡ್ ಸಂದರ್ಭದಲ್ಲಿ ಹೇಗೆ ವೇವ್ಗಳಿತ್ತು ಹಾಗೆ 3 ವೇವ್ಗಳಲ್ಲಿ ಪಾಕಿಸ್ತಾನದ ಲೂಟಿಕೋರರು ಆಕ್ರಮಣವನ್ನು ಮಾಡ್ಕೊಳ್ತಾರೆ. ಮೊದಲನೆಯ ವೇವ್ನಲ್ಲಿ ಅತ್ಯಂತ ಒಂದು ರಭಸದಲ್ಲಿ ಅವರು ದಾಳಿಕೋರರು ಅಟ್ಯಾಕ್ ಮಾಡಿದಾಗ ಇಲ್ಲಿದ್ದಂತಹ ಪಿಕೆಟ್ನಲ್ಲಿದ್ದಂತಹ 4 ಸೈನಿಕರು ಗಾಯಗೊಂಡು ಅವರು ನಮ್ಮ ದೇಶದ ಸೈನಿಕರು ಸಾವನ್ನಪ್ತಾರೆ. ನಂತರ ಏನೇ ಆಗಬೇಕು, ಯುದ್ಧವನ್ನು ನಿಲ್ಲಿಸಬಾರದು ಅಂತ ಹೇಳಿ ಆ 1ನೇ ವೇವ್ ನಂತರ 2ನೇ ವೇವ್ ಆಕ್ರಮಣ ಆದಾಗ ಅವರನ್ನೆಲ್ಲ ಹೇಗಾದರೂ ತನ್ನ ದೇಶದ ಸೈನಿಕರು ಹೇಗಾದರೂ ಮುಂದೆ ಅವರನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಲ್ಲಿ ಅದನ್ನು ಗಮನಿಸ್ತಾ ಇದ್ದಂತಹ ಪ್ಲಾಟೂನನ್ನು ಗಮನಿಸ್ತಾ ಇದ್ದಂತಹ ನಾಯಕ್ ಜಾಡುನಾಥ್ ಸಿಂಗ್ ಅವರು ತನ್ನ ಉಳಿದಿರುವ ಸೈನಿಕರಿಗೆ ಹುರಿದುಂಬಿಸ್ತಾರೆ. ತಾವು ಹೋರಾಟವನ್ನು ಮಾಡಬೇಕು, ಈ ಪ್ರದೇಶವನ್ನು ಬಿಟ್ಟುಕೊಡಬಾರದು ಅಂತ ಅವರಿಗೆ ತಿಳಿಸ್ತಾರೆ. ಯುದ್ಧಗಳು 2ನೇ ವೇವಲ್ಲೂ ಯುದ್ಧಗಳು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ.
ಆದರೆ ಉಳಿದಂತಹ ಸೈನಿಕರು, ಆ 4 ಸೈನಿಕರು ಹೇಗಿದ್ರು ಗಾಯಗೊಂಡಾಗಿರ್ತಾರೆ. ನಂತರ ಅವರು ಕೆಲವು ಸಂದರ್ಭದ ನಂತರ ಅವರು ಹೇಗೆ ಫಸ್ಟ್ ವೇವ್ನ ನಂತರ ಅವರು ತೀರ್ಕೊಳ್ತಾರೆ. ಹಾಗೆ ಇನ್ನು ಉಳಿದಂಥ ಸೈನಿಕರಿಗೂ ಎಲ್ಲರಿಗೂ ಗಾಯಾಳುಗಳಾಗಿರ್ತಾರೆ. ಅವರು ಆ ಸ್ಥಿತಿಯಲ್ಲಿ ಇರೋದಿಲ್ಲ, ಯುದ್ಧ ಮಾಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಇದನ್ನು ಕಂಡಂಥ ಜಾಡುನಾಥ್ ಸಿಂಗ್ ಅವರು ಹೇಗೋ 2ನೇ ವೇವಲ್ಲಿ ಗ್ರ್ಯಾನೇಡ್ಗಳ ದಾಳಿಯ ಮೂಲಕ ದಾಳಿಕೋರರನ್ನು ಹಿಮ್ಮೆಟ್ಟಿಸುತ್ತಾರೆ. ಆದರೆ ಇನ್ನೂ ಒಂದು ವೇವ್ ಬಾಕಿ ಇದೆ. 3ನೇ ವೇವ್ ಅಂದರೆ ಸಂಖ್ಯೆದ ಆಧಾರಿದಂತಹ ವೇವ್. ಆ 3 ವೇವ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಆಕ್ರಮಣ ಮಾಡಿಕೊಳ್ಳಿಕ್ಕೆ ದಾಳಿಕೋರರು ಬರ್ತಾರೆ. ಇದನ್ನು ಗಮನಿಸಿದಂತಹ ನಾಯಕ್ ಜಾಡುನಾಥ್ ಸಿಂಗ್ ಅವರು ಏನೇ ಆದರೂ ಈ ಪ್ರದೇಶವನ್ನು ಬಿಟ್ಟುಕೊಡಬಾರ್ದು, ತಾನು ಯುದ್ಧ ಮಾಡಬೇಕು. ತನ್ನ 9 ಸಂಗಡಿಗರು ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಗಮನಿಸಿ ಅವರು ತಾನು ಯುದ್ಧಕ್ಕೆ ಮುಂದೆ ಹೋಗ್ತಾರೆ. ತನಗೆ ಬುಲೆಟ್ ತಗುಲಿದೆ, ತನ್ನ ಕಾಲು ಹಾಗೂ ಕೈಗೆ ಏಟಾಗಿದೆ, ಅದನ್ನು ಲೆಕ್ಕಿಸದೆ, ಯಾವುದೇ ಪ್ರಾಣವನ್ನು ಲೆಕ್ಕಿಸದೆ ಅವರು ಬಂದೂಕ್ ಅಂದರೆ ಗನ್ನನ್ನು ಹಿಡ್ಕೊಂಡು ಮುಂದೆ ಹಾರಿ ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತಾರೆ. ಇದರ ಹಿಂದೆ ಒಂದು ಪ್ರಸಂಗ ನಡೆಯುತ್ತೆ. ಏನಂದರೆ 2ನೇ ವೇವ್ 3ನೇ ವೇವ್ ಮಧ್ಯದಲ್ಲಿ ಅವರ ಸಂಗಡಿಗರೊಬ್ಬರು ಯಾರೋ ಮೋರ್ಟಾರ್ ಅನ್ನು ಗಮನಿಸ್ತಾ ಇದ್ರು. ಅವರು ತನ್ನ ಸಂಗಡಿಗರ ಒಂದು ರಿಸ್ಕನ್ನು ಇಟ್ಕೊಂಡು ತನ್ನ ಜೀವ ಎಲ್ಲ ಸಂಗಡಿಗರ ಜೀವ ಹಾಗೂ ತನ್ನ ಜೀವವನ್ನು ಏನು ಲೆಕ್ಕಿಸದೆ ಅವರು ಮೋಟಾರ್, ಆ ಪ್ರದೇಶ ಹೇಗಂದರೆ ಮೋಟಾರ್ ದೂರದಕ್ಕೆ ಹೋಗುವಂತಹ ಒಂದು ಶಸ್ತ್ರ, ದೂರದಿಂದ ಹೋಗಿ ಅದು ಹೊಡೆಯುವಂಥದ್ದು. ತಾನು ಇಲ್ಲಿದ್ದರೆ ಒಂದು ಕೆಲವು ಕಿಲೋಮೀಟರ್ ನಂತರ ಅಲ್ಲಿ ಹೋಗಿ ಅದು ಫೈರಿಂಗ್ ಮಾಡುವಂಥದ್ದು. ಆದರೆ ದಾಳಿಕೋರರನ್ನು ಕಂಡಂಥ ಅವರು ಇನ್ನು ಏನಾದರೂ ಮಾಡಬೇಕು, ಏನೋ ನೋಡಿಸಬೇಕು ಅಂತ ಹೇಳಿ ಆ ಮೋಟರನ್ನು ಫೈರಿಂಗ್ ಮಾಡ್ತಾರೆ. ಅದೃಷ್ಟವಶಾತ್ ಅಲ್ಲಿರುವಂತಹ ಸಂಗಡಿಗರಿಗೇನು ತೊಂದರೆ ಆಗೋದಿಲ್ಲ, ಆದರೆ ತುಂಬ ಜನ ದಾಳಿಕೋರರು ಸಾಯ್ತಾರೆ. ನಂತರ 2-3ನೇ ವೇವ್ ಆದಾಗ ಎಲ್ಲರೂ 9 ಜನರಿಗೂ ಏಟಾಗಿ ತಾನು ಯುದ್ಧ ಮಾಡೋ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ ಅದನ್ನು ಗಮನಿಸಿದಂಥ ಜಾಡುನಾಥ್ ಸಿಂಗ್ ಅವರು ಮುಂದೆ ಹೋಗ್ತಾರೆ. ಯುದ್ಧ ಮಾಡ್ತಾ ಇರಬೇಕಾದ್ರೆ ಒಂದು ಬುಲೆಟ್ ಬಂದು ಅವರ ಹೃದಯ ಭಾಗಕ್ಕೆ ತಾಗುತ್ತೆ. ಅದನ್ನು ಏನು ಗಮನಿಸಿದ್ರು, ತನಗೆ ಏಟಾಗಿದೆ ಅಂತ ಗೊತ್ತಿದ್ರು ಮತ್ತೆ ಮುಂದೆ ಫೈರಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಅನೇಕ ಜನರನ್ನು ದಾಳಿಕೋರರನ್ನು ಸಾಯಿಸ್ತಾರೆ. ಆದಾಗ ಒಂದು ಬುಲೆಟ್ ಅವರ ರುಂಡವನ್ನು ಛಿದ್ರ ಮಾಡಿಕೊಂಡು, ಅಂದರೆ ತಲೆಯ ಭಾಗಕ್ಕೆ ಬುಲೆಟ್ ತಗುಲಿ ಅವರು ಮಂಡಿ ಊರಿ ತನ್ನ ಪರಮ ಸರ್ವೋಚ್ಚ ಬಲಿದಾನವನ್ನು ಈ ದೇಶಕ್ಕೆ ಅರ್ಪಣೆಯನ್ನು ಮಾಡ್ತಾರೆ. ಅವರು ತೀರ್ಕೊಳ್ತಾರೆ. ನಂತರ ಇನ್ನೊಂದು ರೆಜಿಮೆಂಟ್ ಬರುತ್ತೆ. ರೆಜಿಮೆಂಟ್ ಬಂದು ಅಲ್ಲಿದ್ದಂಥ ಉಳಿದಂಥ ದಾಳಿಕೋರರನ್ನೆಲ್ಲ ಸಾಯಿಸ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಉಳಿದಂತಹ ಸೈನಿಕರು, ದಾಳಿಕೋರರು ಏನಿದ್ರು ಅವರು ತನ್ನ ಪ್ರದೇಶವನ್ನು ಬಿಟ್ಟು ಅಲ್ಲಿಂದ ಹಿಂದೆ ಓಡುವ ಹಾಗೆ ನಮ್ಮ ಹೆಮ್ಮೆಯ ಭಾರತದ ಸೈನಿಕರು ಹಾಗೆ ಮಾಡ್ತಾರೆ. ಆದರೆ ಜಾಡುನಾಥ್ ಸಿಂಗ್ ಅವರ ಒಂದು ವೀರಾವೇಶದ ಹೋರಾಟ, ತನ್ನ ಸಂಗಡಿಗರು ಹುರಿದುಂಬಿಸುವಂತಹ ಒಂದು ವಿಷಯ, ಇದನ್ನೆಲ್ಲ ಗಮನಿಸಿ ಭಾರತ ಸರ್ಕಾರ, ಆಗಿನ ಸರ್ಕಾರ ನಾಯಕ್ ಜಾಡುನಾಥ್ ಸಿಂಗ್ ಅವರಿಗೆ ಅವರ ಮರಣೋತ್ತರದ ಅಂದರೆ ಮರಣದ ನಂತರ ಅವರಿಗೆ ಪರಮವೀರ ಚಕ್ರ ಪುರಸ್ಕೃತವನ್ನು ಕೊಡಲಾಗ್ತದೆ. ಇಂತಹ ಅನೇಕ ವೀರರ ಕಥೆಯನ್ನು ನಾವು ತಿಳಿದುಕೊಳ್ಳಬೇಕು, ಅದನ್ನು ಅರಿತುಕೊಳ್ಳುವಲ್ಲಿ ನಾವು ಯಶಸ್ವಿಯನ್ನು ಮಾಡಿಕೊಳ್ಳಬೇಕು. ಇಂತಹ ಅನೇಕ ವೀರರ ಕಥೆಯನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ. ಪರಮವೀರ ಚಕ್ರ ಪುರಸ್ಕೃತರ ಅನೇಕ ಜನರ ಕಥೆಗಳನ್ನು ನಾನು ತಿಳಿಸ್ಲಿಕ್ಕಿದ್ದೇನೆ. ಇನ್ನು ಬರುವಂತಹ ಗುರುವಾರ ಇಂತಹ ಅನೇಕ ವಿಡಿಯೋಗಳೊಂದಿಗೆ ನಾನು ಬರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನಲ್ಲಿ ಮುಗಿಸ್ತೇನೆ. ಜೈ ಹಿಂದ್.